ವರ್ಕರ್ಸ್ ಅಳ್ತಾ ಇದ್ದಾರೆ. ಅವ್ರು ಇಡೀ ಇಷ್ಟು ಸ್ಯಾಲ್ರಿಯಲ್ಲಿ ಅವ್ರ ಕುಟುಂಬನ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಬೆಲೆ ಏರಿಕೆ ದಿನಗಳು ಪ್ರತಿಯೊಂದು ವಸ್ತು ಖರೀದಿ ಮಾಡಬೇಕಾದ್ರೆ ಎಲ್ಲ ಈ ರೇಟ್ ಜಾಸ್ತಿ ಆಗಿದೆ. ಇದೇನಾದರೂ ಮಾಡದೇ ಇದ್ದರೆ ನಾವು ಉಪವಾಸ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇಷ್ಟು ಬಂದು ಹೊಡ್ಕೊಂತಿ ಒಂದು ಆಶಾದವರಾತು, ಬಿಸಿ ಊಟದವರಾತು, ಎಲ್ಲ ಹೆಣ್ಣು ಮಕ್ಕಳನ್ನ ಬಿಟ್ಟಿ ದುಡ್ಸಿಕೊಳ್ತದೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಬಿಟ್ಟಿ ದುಡ್ಸೊಂದೈತಿ. ಇಂದಿನ ಇವತ್ತು ರಾಜ್ಯ ಮಟ್ಟದ ಅಂಗನವಾಡಿ ನೌಕರರ ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ನಾವು ಪ್ರತಿಯೊಂದು ಜಿಲ್ಲೆಯಿಂದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಇವತ್ತೆಲ್ಲ ನಿವೃತ್ತಿ ಅಂಚಿನಲ್ಲಿ ಇರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಎಲ್ಲೋ ನಮಗೆ ಸರ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಗೆ ನಿರಾಸೆ ಮಾಡದೆ ಈ ಬಜೆಟಲ್ಲಿ ನಮ್ಮ ಗೌರವಧನ ಹೆಚ್ಚಳ ಮಾಡ್ತದಂತಕ್ಕಂಥ ಭರವಸೆಯಿಂದ ನಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದ ಹೋರಾಟದಲ್ಲಿ ಭಾಗಿಯಾಗ್ತಿದ್ದೀವಿ. ಆದರೆ ಪ್ರತಿ ವರ್ಷ ನಾವು ಬರ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಮಾತ್ರ ನಮ್ಮನ್ನ ಪರಿಗಣನೆಗೆ ತಗೊಳ್ತಾ ಇಲ್ಲ. 500,000 ಏನೋ ಒಂದು ಭಿಕ್ಷೆ ಥರ ಹಾಕಿ ನಮಗೆಲ್ಲರಿಗೂ ಒಂಥರ ಸಮಾಧಾನಕರ ಬಹುಮಾನ ರೀತಿಯಲ್ಲಿ ನಮ್ಮನ್ನು ಪರಿಗಣನೆಗೆ ತಗೊಳ್ತಾ ಇದೆ. ಆದರೆ ಇದು ನಾವು ಈ ಸರಿ ಮಾತ್ರ ನಾವು ಈ ಹೋರಾಟದಲ್ಲಿ ಈಗ ಏನೋ ಒಂದು ಆಶ್ವಾಸನೆ ಮೇಲೆಗೆ ಬಂದಿದ್ದೀವಿ. ಆದರೆ 6ನೇ ಗ್ಯಾರಂಟಿಯಾಗಿ ನಮ್ಮ ಸಚಿವರೇ ಹೇಳಿರ್ತಕ್ಕಂತೆ 15,000 ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತೇಳಿ ಅವ್ರು ಕೊಟ್ಟು ಮಾತಿನಂತೆ ನಡ್ಕೊಳ್ಳಲ್ಲಿ, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರಲ್ಲ, ಅದೇ ಮಾತಿನ ಪ್ರಕಾರನೇ ಅವರು ನಡ್ಕೊಳ್ಬೇಕು ಅಂತೇಳಿ ಈ ಒಂದು ಹೋರಾಟದ ಮುಖಾಂತರ ಅವರಿಗೆ ಒಂದು ಕಿವಿಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಏನು ಪ್ರತಿ ವರ್ಷ ಇದೇ ಥರ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೇವೆ. ಭರವಸೆ ಇಟ್ಕೊಂಡು ನಾವು ತಿರ್ಗಾ ಹೋಗ್ತಾ ಇದ್ದೇವೆ. ಆ ಭರವಸೆ ಇಲ್ಲಿವರೆಗೆ ಈಡೇರಲಿಲ್ಲ. ಭರವಸೆ ಹಾಗೆ ಉಳ್ಕೊಂಡಿದ್ದೇವೆ. ನಾವು ಈ ಥರ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ನಾವು ಈ ಭರವಸೆ ಇಟ್ಕೊಂಡು ನಾವು ಒಂದು ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಭರವಸೆಯನ್ನು 6ನೇ ಗ್ಯಾರಂಟಿ ಯೋಜನೆಯನ್ನು ನಮ್ಮ ಗೌರವಧನ ಹೆಚ್ಚಳ ಮಾಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದವನ್ನು ನಾವು ಕುಟುಂಬ ಸಹಿತವನ್ನು ಹೋರಾಟ ಮಾಡೋಕ್ಕೆ ನಾವು ಬೀದಿಗೆ ಇಳಿತೇವೆ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ. ಆ ಒಂದು ಬೀದಿಗೆ ಇಳಿಬಾರ್ದಂದೆ ಅಂದರೆ ಈ ನಮ್ಮ ಸರ್ಕಾರ ನಮಗೆ ಕೇಳ್ತಕ್ಕಂಥ ಬೇಡಿಕೆಗಳನ್ನು ಎಲ್ಲನೂ ಈಡೇರಿಸಬೇಕಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಿರಾಸೆ ಆಗ್ತಾ ಇದೆ. ಪ್ರತಿ ವರ್ಷವೂ ಬಜೆಟ್ ಪೂರ್ವ ಬರ್ತೀವಿ, ಪ್ರತಿ ವರ್ಷವೂ ನಾವು ನಿರಾಸೆ ಮಾಡ್ಕೊಂಡು ಹೋಗೋದೇ ಆಗಿದೆ. ಆದರೆ ನಮಗೂ ಈ ಕೊಡ್ತಕ್ಕಂಥ ಗೌರವಧನದಲ್ಲಿ ಕೊಡ್ತಿರೋದು ಈಗ 12,000 ಕಾರ್ಯಕರ್ತೆಗೆ, ಆದರೆ ಸಹಾಯಕಿಗೆ 7,000. ಆದರೆ ಈ ಒಂದು ಗೌರವಧನದಲ್ಲಿ ನಾವು ಬದುಕಲಿಕ್ಕೆ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಲ್ಲಿ ಒಂದು ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀವಿ. ನಾವು ನೀವು ಕೊಡ್ತಿರ್ತಕ್ಕಂಥ ನಮ್ಗೆ 12,000 ಸಂಬಳದಲ್ಲಿ ನಾವು ಒಂದು ಕುಟುಂಬ ನಮ್ಮ ಗಂಡ ಮನೆ ಮಕ್ಕಳು ನಿಭಾಯಿಸೋಕ್ಕಾಗುತ್ತಾ? ಅದು ತಾವು ಅದರ ಒಂದು ಬಗ್ಗೆ ತಾವು ಗಮನ ಹರಿಸಬೇಕು. ಇದರಲ್ಲಿ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ನಾವು ಅಂಗನವಾಡಿ ಕಾರ್ಯಕರ್ತರೆಲ್ಲ ಬಂದಿದ್ದು ತುಂಬ ಬಡ ಕುಟುಂಬದವರು, ಯಾರೂ ಇಲ್ಲಿ ಶ್ರೀಮಂತರಲ್ಲ. ಹಾಗಾಗಿ ತಾವು ನಮ್ಮ ಒಂದು ಕುಟುಂಬವನ್ನು ನಮ್ಮ ಹಿಂದೆ ನಮ್ಮ ಗಂಡ ಮಕ್ಕಳು ವಯಸ್ಸಾದ ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಅವರ ಒಂದು ಆರೋಗ್ಯ ಸ್ಥಿತಿ ಕೂಡ ನಾವು ನೋಡ್ಕೋಬೇಕಾಗಿರ್ತದೆ. ನಮ್ಮ ಒಂದು ಸಂಸಾರನೇ ಈ ಒಂದು ಅಂಗನವಾಡಿ ಕೆಲಸದ ಮೇಲೆ ನಿಂತಿದೆ ಅಂತ ಹೇಳ್ತಾ ಇದ್ದೀವಿ. ಆದರೆ ತಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಮಾರ್ಚ್ 6ನೇ ತಾರೀಕು ಬಜೆಟಲ್ಲಾದರೂ ಕೂಡ ನಮಗೆ ಗೌರವಧನ ಹೆಚ್ಚಳ ಮಾಡಿ, ಇಲ್ಲಾಂದರೆ ನಮಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಒಂದು ಮಾಸಿಕ ತಾವು ಕೊಡ್ತಿರ್ತಕ್ಕಂಥ ಗೌರವಧನದಲ್ಲಿ ನಮ್ಮ ಜೀವನ ನಡೀತಾ ಇಲ್ಲ. ನಾವು ಸಾಲ ಸೂಲ ಮಾಡಿ ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟಬೇಕಾಗಿದೆ. ಇನ್ನಿತರ ಹಲವಾರು ತೊಂದರೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇದೇನಾದರೂ ಮಾಡದೇ ಇದ್ದರೆ ನಾವು ಉಪವಾಸ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.